ಅಸ್ಪೃಶ್ಯತೆಯ ಘಟನೆಗಳು ಇಂದಿಗೂ ಕೂಡ ಕಂಡುಬರುತ್ತವೆ. ಡಾಕ್ಟರ್ ಶ್ರುತಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅನುಗ್ರಹ ಸಮಗ್ರ ಗ್ರಾಮೀಣ ಮಹಿಳಾ ಅಭಿವೃದ್ಧಿ ಸೇವಾ ಸಂಸ್ಥೆ ಕಮಲಾಪುರ ಸಂಯುಕ್ತಾಶ್ರಯದಲ್ಲಿ ಅಸ್ಪೃಶ್ಯತಾ ನಿವಾರಣೆ ಕುರಿತು ಬೀದಿ ನಾಟಕ ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಸಂತೋಷ್ ಕುಮಾರ್ ಚೌಹಾಣ್ ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರುತಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಕಾಶಿನಾಥ್ ದನ್ನಿ ಪುರಸಭೆ ಮುಖ್ಯಾಧಿಕಾರಿ ಕೆಎಂ ಬಾರಿ, ಶಂಕರ್ ಜಿ ಹಿಪ್ಪರಗಿ, ಸುರೇಶ್ ತೇಗಲ ತಿಪ್ಪಿ, ಸುರೇಶ್ ದೇಶಪಾಂಡೆ, ರವೀಂದ್ರ ಬೇಕೆ, ಶಾಮರಾವ್ ಕೊರವಿ, ಬೀರಪ್ಪ ಹಾದಿಮನಿ, ಶ್ರೀಕಾಂತ್ ಜಾನಕಿ, ತುಳಸಿರಾಮ್ ಪೋಳ್, ರಾಜ್ಕುಮಾರ್ ಕೊಲ್ಲೂರ್, ಪ್ರಭುಲಿಂಗ ಅಷ್ಟಗಿ, ಸಾಗರ ಆನಂದಿ, ಕಲಾವಿದರ ತಂಡ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಕಾನೂನು ಅಪರಾಧ ಅಂತ ಬರ್ದಿಟ್ಟಿದ್ದಾರೆ, ಆದ್ರೂ ಕೂಡ ಇವತ್ತಿನ ಸಮಾಜ ಹೋಗ್ಲಾಡ್ಸೋದು ಬರೀ ಸರ್ಕಾರದ ಕೆಲಸನ? ಒಂದ್ಸತಿ ಕುತ್ಕೊಂಡು ಯೋಚನೆ ಮಾಡ್ಬೇಕು ನೀವು. ಅಲ್ಲ, ಇದು ಸಮಾಜದ ಪ್ರತಿಯೊಬ್ಬ ಪ್ರಜೆ ಕೂಡ ಕೈ ಜೋಡಿಸಿದಾಗ ಮಾತ್ರ ಈ ಪಿಡುಗಿಂದ ನಮ್ಮ ದೇಶ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಬರೀ ಹಳ್ಳಿಯಲ್ಲಿ ಮಾತ್ರ ಇದೆ ರೀ, ಸಿಟಿಗಳಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತಾರೆ. ನಾನು ನೋಡಿದ್ದೀನಿ ಯಾವ ರೀತಿ ಆಗುತ್ತೆ ಅಂತ. ಯಾರಾದ್ರೂ ಒಬ್ಬ ಆಫೀಸರ್ SC ಕಮ್ಯುನಿಟಿಯವನಿದ್ದಾನೆ, SC ಜಾತಿಯವನಿದ್ದಾನೆ, ST ಅವನಿದ್ದಾನೆ, ಯಾವ್ದಾದ್ರು ಎನ್ಕ್ವೈರಿಗೆ ಹೋಗ್ತಾ ಇದ್ದಾರೆ ಎಲ್ಲಾದ್ರೂ ಅಂದ್ರೆ ವಿಲೇಜಸ್ ಅಲ್ಲಿ, ಎಷ್ಟೊಂದ್ ಕಡೆ ಕೆಲವೊಂದು ಹಳ್ಳಿಗಳಲ್ಲಿ ಅವ್ರು ಆ ಜಾತಿಯವರಿದ್ದಾರೆ, ನಮ್ಮ ಜಾತಿನಾಗ ಎನ್ಕ್ವೈರಿ ಮಾಡಕ್ ಬರಬಾರ್ದು ಅಂತ ರಸ್ತೆ ತಡೆ ಹಿಡಿದ ಘಟನೆಗಳು ಕೂಡ ಇದೆ. ಸಿಟಿಗಳಲ್ಲಿ ರಿಸರ್ವೇಶನ್ ಬಗ್ಗೆ ಯಾವ ರೀತಿ ಮನೋಭಾವನೆ ಇದೆ ಅನ್ನೋದು ನೀವು ನ್ಯೂಸ್ ಮೀಡಿಯಾದಲ್ಲಿ ನೋಡಿರ್ಬೇಕು. ರಿಸರ್ವೇಶನ್ ಯಾಕೆ ಕೊಡ್ತಾರೆ ಇವ್ರಿಗೆ? SC ST ಅವ್ರಿಗಿಂತ ನಾವು ಹೆಚ್ಚು ಮಾರ್ಕ್ಸ್ ತೆಗಿತೀವಿ ಅಂದ್ರೂ ಅವ್ರಿಗೆ ಯಾಕೆ ರಿಸರ್ವೇಶನ್ ಕೊಡ್ತಾರೆ ಅಂತ ಹೇಳಿ 5-6 ವರ್ಷ ಜೊತೆ ಕಾಲೇಜಲ್ಲಿ ಓದೋರು ಇವರು SC ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಒಂದು ರೀತಿ ಕಣ್ಣಿಗೆ ಕಾಣದಲ್ಲೇ ಇರೋ ರೀತಿಯಲ್ಲಿ ದೂರ ಅವರಿಂದ ಎಂಥದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಈ ರೀತಿ ಚಾಲ್ತಿಯಲ್ಲಿದೆ. ಅದು ಅಷ್ಟೇ ಸಾಲದು ಅಂತ ಹೇಳಿ ದೊಡ್ಡ ಸಿಟಿಗಳಲ್ಲಿ SC ಡಾಕ್ಟರ್ ಇದ್ದಾರೆ ಅಂದ್ರೆ ಇವ್ರು ರಿಸರ್ವೇಶನ್ ಇಂದ ಓದ್ ಬಂದಿದ್ದಾರೆ, ಇವರ ಶಾಣೆ ಇರೋದಿಲ್ಲ, ಅವ್ರ ಹತ್ರ ಬೇಡ, ಅವ್ರ ಹತ್ರ ಎಲ್ಲಾ ರೀತಿಯ ಸಾಮರ್ಥ್ಯ ಇದ್ರೂ ಕೂಡ ಈ ರೀತಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ. ಹಳ್ಳಿಗಳಲ್ಲಂತೂ ನಿಮ್ಗೆ ಗೊತ್ತೇ ಇದೆ, ಇನ್ನೂ ಕೂಡ ಕೆಲವೊಂದು ಕಟಿಂಗ್ ಅಂಗಡಿಗಳಲ್ಲಿ ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ತೀರಿ. ಎಲ್ಲ ಇಲ್ಲಿ ಸಮಾನತೆಯಿಂದ ಕೂತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಕಾರಣ. ಅವ್ರನಿಂದ ನಾವು ಇಲ್ಲಿ ಮಹಿಳೆಯರಿಗೆ ಪ್ರತಿನಿಧಿಯಾದ, ನಮ್ಮ ದಲಿತರಿಗೆ, ಅಲ್ಪಸಂಖ್ಯಾತ ಅಪ್ಪರ್ ಕಾಸ್ಟ್ ಅವರಿಗೆ, ಎಲ್ಲರಿಗೂ ಕಲ್ತು ಒಂದು ಬಾಳ್ಬೇಕು, ಈ ಸಮಾಜ ಒಂದ್ ಕಡೆ ಹೋಗ್ಬೇಕು, ಒಂದ್ ಕಡೆ ಒಳ್ಳೆ ಸಮಾಜ ಆಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ಕಾರಣ. ಈಗ ಮೊದಲು ಭಾಳ ಇತ್ತು, ನಾವು ಸೋಮನಿದ್ದಲ್ಲಿ ಎಲ್ಲ ಒಂದು ಭಾಳ ಹಿಂದೆ ಹೋಗಿದ್ದ ಆ ಒಂದು ಹೋಟೆಲ್ದಾಗ ಹೊರಗೆ ಒಂದು ಗ್ಲಾಸ್ ಮಾಡಿತ್ತು. ನಾವೆಲ್ಲ ಈ ಗ್ಲಾಸ್ ಹೊರಗೆ ಹಾಕಂತ ಆ ಕಾಲ ಹೋಯ್ತು. ಈಗ ಎಲ್ಲರಿಗೂ ನಮ್ಗೆಲ್ಲ ಸಮಜದಾರಿ ಆಗಿದೆ, ಇದು ಆಗ್ಬಿಟ್ಟದ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕು, ಬರೇ ನಾವು ಭಾಷಣದಾಗ ಎಲ್ಲ ಆಚರಣೆ ಮಾಡಬೇಕು, ನಾವು ಇಂಪ್ಲಿಮೆಂಟ್ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ನೀವು ಬೆಳಿತೀವಿ ನೀವು ಎಲ್ಲರೂ ಕಲ್ತು. ಅದಕ್ಕೆ ನಾವು ಈ ಸಂಸ್ಥಾ ಚಿಂಚೋಳಿಗೆ ಬಂದು ಅರಿವೇ ಗುರು ಅಂತೇಳಿ ಏನಂತಕ್ಕಂಥದ್ದು ವಿಷಯ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಜನಗಳಿಗೆ ಒಂದು ವಿಚಾರ ಬರ್ತದೆ, ನಾವು ಮಾಡಬಾರ್ದಲ್ಲ. 1990-91 ಪಲ್ಸ್ ಪೋಲಿಯೋ ಯೋಜನೆ ಇತ್ತು, ನಮಗೆಲ್ಲ ಗೊತ್ತಿದ್ದ ವಿಷಯ. ಪಲ್ಸ್ ಪೋಲಿಯೋ ಅಂದ್ರೆ ಏನು ಪೋಲಿಯೋ ಹಾಕ್ತಿರೋ ದೇವಿಗಾಯಿಗಳು ಬರ್ತೀವಿ, ಹಿಂದಕ್ಕೆ ದೇವಿಗಳು ಬರಬಾರ್ದು ಅಂತೇಳಿ, ಪೋಲಿಯೋ ಬರಬಾರ್ದು ಅಂತೇಳಿ ಪಲ್ಸ್ ಪೋಲಿಯೋ ಇಂಜೆಕ್ಷನ್ ಕೊಡ್ಲತ್ತರು, ಡ್ರಾಪ್ ಹಾಕ್ಲತ್ತರು. ಅವಾಗ ನಾವೆಲ್ಲ ಡಿಗ್ರಿ ಓದ್ತಿದ್ದೀವಿ. ಕೆಲವೊಬ್ರು ಮನ್ಯಾಗ ಮುಚ್ಕೊಂಡಿರ್ತೀವಿ, ನಾವು ಮಾಡಬಾರ್ದು ವಲ್ಲ ಅಂತೇಳಿ. ಆದ್ರೆ ಮುಂದೆ ಪಲ್ಸ್ ಪೋಲಿಯೋ ಎಲ್ಲರ ಮಕ್ಕಳು ಯಾಕೆ ಬಸ್ ಸ್ಟ್ಯಾಂಡ್ದಾಗ, ರೈಲ್ವೆ ಸ್ಟೇಷನ್ದಾಗ ಎಲ್ಲಿ ಸಿಕ್ಕರೆ ಆಗ್ಲತ್ತರು. ಇವತ್ತಿನ ದಿವಸ ಪಲ್ಸ್ ಪೋಲಿಯೋ ಎಷ್ಟು ಕಡಿಮೆ ಆಗ್ಯದ್ರಿ? ಯಾರು ಹ್ಯಾಂಡಿಕ್ಯಾಪ್ಟರ ಇವತ್ತು? ಎಲ್ಲ ಕಡಿಮೆ ಆಗ್ಯದ. ಅಂಥ ಕಾರ್ಯಕ್ರಮ ಇದು ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ. ಹಳ್ಳಿಯಲ್ಲಿ, ತಾಲೂಕದಲ್ಲಿ, ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇರಬೇಕು. ಆದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಏನು ಸುಧಾರಣೆ ಆಗ್ತದಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದ. ಆಗಬಾರ್ದು. ಈ ಯುಗದಲ್ಲಿ ನಮ್ಮ ದೇಶ ವಿಶ್ವಗುರು ಅಂತೇಳಿ ಒಂದ್ ಕಡೆ ಹೇಳ್ಕೊತಾ ಇದ್ದೀವಿ, ವಿಶ್ವ ವೇದಿಕೆಯಲ್ಲಿ ನಮ್ಮನ್ನು ನಾವು ಗುರುಸ್ಕೋತಾ ಇದ್ದೀವಿ. ಆದರೂ ಕೂಡ ನಮ್ಮವರನ್ನೇ ಈ ರೀತಿ ನೋಡೋದಾಗ್ಲಿ,
ಈ ರೀತಿ ಅವ್ರ ಬಗ್ಗೆ ಭಾವನೆ ಇಟ್ಕೋದಾಗಲಿ, ಯೋಚನೆಗಳು ಇಟ್ಕೋದಾಗಲಿ ಇರೋದರಿಂದ ನಾವು ನಮ್ಮತನವನ್ನು ನಾವು ತೋರಿಸ್ಕೊಳ್ತಾ ಇದ್ದೀವಿ. ನಾವು ವಿಶ್ವಗುರು ಅನ್ಸ್ಕೊತೀವಿ, ಇಲ್ಲಿ ನಮ್ಮ ದೇಶದಲ್ಲಿ ನೋಡ್ಬೇಕಾದ್ರೆ ಇಂಥವೆಲ್ಲ ಮಾಡ್ಕೊತ ಕೊಡ್ತಾ ಇದ್ದೀವಿ. ಅದು ಆಗಬಾರ್ದು ಅಂತೇಳಿ ಈಗೇನು ಅವೇರ್ನೆಸ್ ಮೂಡಿಸಲು ಏನು ಸಂಸ್ಥೆಯವರು ಮುಂದೆ ಬಂದಿದ್ದಾರೆ. ಇವರೆಲ್ಲ ಚೆನ್ನಾಗಿ ಅರ್ಥ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.